ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ, ಏನು ನೆನ್ನೆ ಆರ್ ಸಿ ಬಿ ಅವರು ಟ್ರೋಫಿ ಗೆದ್ದು ಸಂಭ್ರಮಾಚರಣೆ ಮಾಡ್ತಾ ಇದ್ರೆ ಇತ್ಲಾಗೆ ಸೋಷಿಯಲ್ ಮೀಡಿಯಾ ತುಂಬ ಆರ್ ಸಿ ಬಿ ಅವರು ಮೋಸ ಮಾಡಿ ಗೆದ್ದಿದ್ದಾರೆ ಅಂತ ಫುಲ್ಲು ರೂಮರ್ಸ್ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು ಗೈಸ್. ಹೌದು ಗೈಸ್, ಏನು ರಾಧಾ ಯಾದವ್ ಅವರು ಲಾಸ್ಟ್ ಬಾಲಲ್ಲಿ ಏನು ಫೋರ್ ಹೊಡಿತಾರಲ್ಲ ಗೈಸ್, ಅಂಥ ಟೈಮಲ್ಲಿ ರಾಧಾ ಯಾದವ್ ಅವ್ರ ಬ್ಯಾಟ್ ಹೋಗ್ಬಿಟ್ಟು ಇದು ವಿಕೆಟ್ಗೆ ಟಚ್ ಆಗುತ್ತೆ. ಅದರಿಂದ ಇಟ್ ವಿಕೆಟ್ ಆಗಿರೋದು ಯಾರು ಅಬ್ಸರ್ವ್ ಮಾಡಿಲ್ಲ. ಇದರಿಂದ ಆರ್ ಸಿ ಬಿ ಅವರು ಮೋಸದಿಂದ ಗೆದ್ದಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾ ತುಂಬ ಅರ್ಧ ಆಡ್ತಿದೆ ಅಂತ ಹೇಳ್ಬೋದು. ನನ್ಗನ್ಸಿದ್ ಇಷ್ಟ ಗೈಸ್, ಅಷ್ಟೊಂದು ಟಚ್ ಆಗಿದ್ರೆ, ಸಪೋಸ್ ಏನೋ ಟಚ್ ಆಗಿದ್ರೆ ಈ ಫೋರ್ತ್ ಅಂಪೈರ್ಸ್ ಎಲ್ಲ ಸುಮ್ಮನೆ ಇರ್ತಿದ್ರ ಗೈಸ್. ಯಾಕೆಂದ್ರೆ ನನ್ಗನ್ಸಿದ್ ಮಾತ್ರ ಈ ಆನ್ಫೀಲ್ಡ್ ಅಂಪೈರ್ಸು ಸುಮ್ಮನೆ ಇರ್ತಾ ಇರ್ಲಿಲ್ಲ. ಯಾಕೆಂದ್ರೆ ಸಣ್ಣ ಪುಟ್ಟ ಒಂದು ರನ್ಔಟ್ನ ಮೂರ್ ನಿಮಿಷ ಎರಡೆರಡು ನಿಮಿಷ ಚೆಕ್ ಮಾಡೋಂಥ ಅಂಪೈರ್ಸ್ಗಳು ಈ ಒಂದು ದೊಡ್ಡ ಬಿಗ್ ಮಿಸ್ಟೇಕ್ನ ಕಂಡುಹಿಡಿದೇ ಇರ್ತಿದ್ರ. ನನ್ಗನ್ಸಿದ್ ಮಾತ್ರ ಇದು ಫೇರ್ ಆಗೇ ಇರುತ್ತೆ ಅಂತ ನನ್ಗೆ ಆನೆಸ್ಟ್ ಅನಿಸಿಕೆ ಗೈಸ್. ಯಾವುದೇ ಒಂದು ಅನ್ಫೇರ್ ಇಂದ ಗೆದ್ದಿರಕ್ ಚಾನ್ಸೇ ಇಲ್ಲ ಆರ್ ಸಿ ಬಿ ತಂಡದವರು. ಇದರಿಂದ ಹೇಳ್ತಿದ್ದೀನಿ ಗೈಸ್, ಯಾವುದೇ ಒಂದು ಮೋಸ ಇಲ್ಲದೆ ನಮ್ಮ ಆರ್ ಸಿ ಬಿ ತಂಡದವರು ಕಪ್ಪು ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು ಗೈಸ್. ನಮ್ಗೆ ಎರಡನೇ ಬಾರಿ ಆರ್ ಸಿ ಬಿ ಅವರು ಕಪ್ ಗೆದ್ದು ಕೊಟ್ಟಿದ್ದಾರೆ, ತುಂಬಾ ಖುಷಿ ಆಗ್ತಿದೆ ನೋಡೋದಕ್ಕೆ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ ಫಸ್ಟ್ನೇ ಸಲ ಕಪ್ ಅಂತಲ್ಲ ಗೈಸ್, ಅದ್ರಷ್ಟು ಖುಷಿ ಅಷ್ಟೊಂದು ಕಾಣಿಸಿಲ್ಲ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಅಂತ ಒಂದು ಸೆಲೆಬ್ರೇಷನ್ ಕಾಣಿಸ್ಲಿಲ್ಲ ಗೈಸ್. ಫಸ್ಟ್ನೇ ಸಲ ಗೆದ್ದಿದ್ರಲ್ಲ, ಅದೇ ಮೇಯ್ನ್ ನಮ್ಗೆ ಬೇಕಾಗಿದ್ದು. ಫಸ್ಟ್ನೇ ಸಲ ಕಪ್ ಹೊಡೆದಿದ್ರಲ್ಲ ಗೈಸ್, ಆ ಖುಷಿಗಿನ್ನ ಈ ಎರಡನೇ ಸಲ ಗೆದ್ರಲ್ಲ ಗೈಸ್, ನಾರ್ಮಲ್ ವೇ ಆಯ್ತು ಅಂತ ನನ್ಗನ್ಸ್ತು. ನಿಮ್ಗೆ ಏನಿಸುತ್ತೆ ಗೈಸ್, ಆರ್ ಸಿ ಬಿ ಕಪ್ ಗೆದ್ದಿದ್ದು ಖುಷಿ ಆಯ್ತಾ ಇಲ್ವಾ ಅಂತ ಅನ್ನೋದನ್ನ ಕಮೆಂಟ್ ಮಾಡಿ ನೋಡೋಣ. ಓಕೆ ಗೈಸ್, ನಿನ್ನೆ ಮ್ಯಾಚಿನ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಆರ್ ಸಿ ಬಿ ಅವರು ಟಾಸ್ ಗೆದ್ದು ಆ ಡಿ ಸಿ ಅವರಿಗೆ ಬ್ಯಾಟಿಂಗ್ ಆಡೋದಕ್ಕೆ ಹೇಳ್ತಾರೆ. ಆದ್ರೆ ಡಿ ಸಿ ಅವರು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಇಂದ ಟೋಟಲ್ ಆಗಿ 203 ರನ್ನ ಟಾರ್ಗೆಟ್ ಕೊಡ್ತಾರೆ ಆರ್ ಸಿ ಬಿ ಅವ್ರಿಗೆ. ಆ ಟಾರ್ಗೆಟ್ ನ ಬೆನ್ನತ್ತದಂತ ನಮ್ಮ ಆರ್ ಸಿ ಬಿ ಅವರು ಕ್ರೇಜಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಇನ್ನು ಡಿ ಸಿ ಪರ ಮಾತಾಡೋದಾದ್ರೆ, 203 ಟಾರ್ಗೆಟ್ ಕೊಟ್ಟಿದ್ರಲ್ಲ ಗೈಸ್, ಆ ಒಂದು ಟಾರ್ಗೆಟ್ ನ ರೀಚ್ ಮಾಡೋದಕ್ಕೆ ಮೇನ್ ಪಾತ್ರ ವಹಿಸಿದಂತ ನಮ್ಮ ಜೆಮಿಮಾ ರೋಡ್ರಿಕ್ಸ್ ಮತ್ತೆ ಲಾರಾ ಉಲ್ಫರ್ಟ್, ಇವರಿಬ್ಬರು ಪಾತ್ರ ತುಂಬಾ ಒಂದು ಮೇನ್ ಪಾತ್ರವಾಗಿತ್ತು ಅಂತಾನೆ ಹೇಳ್ಬೋದು ಡಿ ಸಿ ಅವ್ರಿಗೆ. ಹೌದು ಗೈಸ್, ಎಲ್ಲೋ ಒಂದ್ ಕಡೆ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದಂತ ಡಿ ಸಿ ಅವರು ಇದು ಪವರ್ ಪ್ಲೇನ ಜಸ್ಟ್ ಒಂದು 53 ರನ್ಗೇನೋ ಹೊಡೆದಿದ್ರು ಅಷ್ಟೇ, ಜಸ್ಟ್ 6 ಓವರ್ಗೆ. ಅದರಲ್ಲಿ ಯಾರು ಶಿಫಾಲಿ ವರ್ಮಾ ಔಟ್ ಆಗಿ ಹೋಗಿದ್ರು. ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಲಿಜೆಲಿ ಔಟ್ ಆಗಿ ಹೋಗ್ತಾರೆ. ಅಲ್ಲಿಂದ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದಂತ ಯಾರು ಲಾರಾ ಉಲ್ಫರ್ಟ್ ಮತ್ತೆ ಜೆಮಿಮಾ ರೋಡ್ರಿಕ್ಸ್ ಕ್ರೇಜಿ ಅಂತಾನೆ ಹೇಳ್ಬೋದು ಗೈಸ್. ಫೈನಲ್ ಆಗಿ ಜೆಮಿಮಾ ರೋಡ್ರಿಕ್ಸ್ 57 ಏನೋ ಹೊಡಿತಾರೆ, ಮತ್ತೆ ಲಾರಾ ಉಲ್ಫರ್ಟ್ 44 ಆಗಿ ನಾಟ್ಔಟ್ ಆಗಿ ಉಳ್ಕೊಂತಾರೆ. ಆಮೇಲೆ ಲಾಸ್ಟ್ ಅಲ್ಲಿ ವೆಸ್ಟ್ ಇಂಡೀಸ್ ಆಟಗಾರ್ತೆ ಅಂತ ಹೆನ್ರಿ ಅವ್ರು ಬಂದು ಸಖತ್ತಾಗಿ ಫಿನಿಶ್ ಮಾಡಿಕೊಟ್ರು ಅಂತಾನೆ ಹೇಳ್ಬೋದು. ಮೇನ್ ಕಾಂಟ್ರಿಬ್ಯೂಟ್ ಮಾಡಿದ್ದು ಅವರೇ ಗೈಸ್, 200 ರನ್ ಪ್ಲಸ್ ಟಾರ್ಗೆಟ್ ಕೊಡೋದಕ್ಕೆ. ಯಾಕೆಂದ್ರೆ ಜಸ್ಟ್ 13 ಬಾಲಲ್ಲೇನೋ 30 ರನ್ ಹೊಡಿತಾರೆ. ಅದೇ ಒಂದು ಮೇನ್ ರೀಸನ್ ಅಂತಾನೆ ಹೇಳ್ಬೋದು 203 ಹೊಡೆಯೋದಕ್ಕೆ. ಟೋಟಲ್ ಫೈನಲ್ ಆಗಿ ಡಿ ಸಿ ಅವರು 203 ಟಾರ್ಗೆಟ್ ಕೊಡ್ತಾರೆ ಆರ್ ಸಿ ಬಿ ಅವ್ರಿಗೆ. ಈ ಟಾರ್ಗೆಟ್ ನ ಅಂದ್ರೆ ಮೆನ್ಸೇ ಆಗಿರ್ಲಿ ವುಮೆನ್ಸೇ ಆಗಿರ್ಲಿ, ಫೈನಲ್ ಅಲ್ಲಿ 200 ರನ್ನ ಟಾರ್ಗೆಟ್ ನ ರೀಚ್ ಮಾಡಿದೆ ಅಂತ ಒಂದು ಉದಾಹರಣೆನೇ ಇಲ್ಲ ಅಂತ ಒಂದು ದೊಡ್ಡ ರಿಪೋರ್ಟೇ ಇತ್ತು ಗೈಸ್. ಆ ಒಂದು ರಿಪೋರ್ಟ್ ನ ಉಲ್ಟಾ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಆರ್ ಸಿ ಬಿ ಅವರು. ಈ 203ನ ಟಾರ್ಗೆಟ್ ಮಾಡಿದಂತ ಆರ್ ಸಿ ಬಿ ಅವರು ಸ್ಟಾರ್ಟಿಂಗ್ ಫಸ್ಟ್ನೇ ಓವರ್ ಅಲ್ಲಿ ಚೆನ್ನಾಗೆ ಎರಡು ಫೋರ್ ಹೊಡ್ಕೊಟ್ರು ನಮ್ಮ ಹ್ಯಾರಿಸ್ ಅವರು. ಆಮೇಲೆ ವಿಕೆಟ್ ಒಪ್ಪಿಸ್ತಾರೆ. ಅದಾದ್ಮೇಲೆ ಅಲ್ಲಿಂದ ಬಂದ್ರು ನೋಡಿ ಗೈಸ್, ಯಾವ ಮ್ಯಾಚಲ್ಲೂ ಆಡೇ ಇರಲಿಲ್ಲ ಯಾರು ಜಾರ್ಜಿಯಾ ವಾಲರ್. ಈ ಫೈನಲ್ ಮ್ಯಾಚ್ ಅಲ್ಲಿ ಬಂದು ಫಿನಿಶಿಂಗ್ ಮಾಡಿಕೊಟ್ರು ಅಂತಾನೆ ಹೇಳ್ಬೋದು. ಅದರಲ್ಲಿ ಸ್ಮೃತಿ ಮಂದನ ಅವ್ರದ್ದು ಒಂದು ಕಾಂಟ್ರಿಬ್ಯೂಟ್ ತುಂಬಾ ಇದೆ ಅಂತ ಹೇಳ್ಬೋದು. 87 ಹೊಡಿತಾರೆ ಗೈಸ್ ಸ್ಮೃತಿ ಮಂದನ ಅವರು. ಮತ್ತೆ ಜಾರ್ಜಿಯಾ ವಾಲರ್ ಅವರು 79 ಹೊಡಿತಾರೆ. ಇವರಿಬ್ರು ಟೋಟಲ್ ಆಗಿ 150 ಪ್ಲಸ್ ಒಂದು ಮೇನ್ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡಿ ಯಾವುದೇ ಒಂದು ತೊಂದರೆಗೀಡಾಗದಂತೆ ಮಾಡ್ಕೊಡ್ತಾರೆ. ಆಮೇಲೆ ಲಾಸ್ಟ್ ಅಲ್ಲಿ ಜಾರ್ಜಿಯಾ ವಾಲ್ ಔಟ್ ಆಗ್ತಾರೆ, ಸ್ಮೃತಿ ಮಂದನ ಔಟ್ ಆಗ್ತಾರೆ, ಮತ್ತೆ ಯಾರು ರಿಚಾ ಘೋಷ್ ಔಟ್ ಆಗ್ತಾರೆ. ಆಮೇಲೆ ನೋಡಿ ಗೈಸ್, ಲಾಸ್ಟ್ ಅಲ್ಲಿ ರಾಧಾ ಯಾದವ್ ಕ್ಯಾಚ್ ಕೊಡ್ತಾರೆ. ಆ ಕ್ಯಾಚ್ ಏನಾದ್ರು ಸಪೋಸ್ ಎಳೆದಿದ್ರೆ ಪಕ್ಕ ಈ ಸಲ ಡಿ ಸಿ ಅವ್ರಿಗೆ ಆಗಿರೋದು ಈ ಮ್ಯಾಚ್ ಅಂತ ಹೇಳ್ಬೋದು ಗೈಸ್. ಹೌದು, ಆ ಮ್ಯಾಚ್ ಬಿಡ್ತಾರೆ ಅಂತಾನು ಹೇಳ್ಬೋದು ಯಾರು ಡಿ ಸಿ ಅವರು. ಆಮೇಲೆ ಲಾಸ್ಟ್ ಅಲ್ಲಿ ನೋಡಿ ಗೈಸ್, 2 ಬಾಲ್ 4 ಹೊಡೆದ್ಬಿಟ್ಟು ಆರ್ ಸಿ ಬಿ ತಂಡನ 2ನೇ ಬಾರಿ ಚಾಂಪಿಯನ್ ಮಾಡೋದಕ್ಕೆ ರಾಧಾ ಯಾದವ್ ಮುಂದಾಗ್ತಾರೆ ಅಂತ ಹೇಳ್ಬೋದು. ಓವರ್ ಆಲ್ ಆಗಿ ಆರ್ ಸಿ ಬಿ ಈ ವರ್ಷದ ಕೊನೆವರೆಗೂ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ರು. ಇದರಿಂದ ಆರ್ ಸಿ ಬಿ ಅವರು ಚಾಂಪಿಯನ್ ಆಗೋದಕ್ಕೆ ವೆಲ್ ಡಿಸರ್ವ್ ಟೀಮ್ ಅಂತಾನೆ ಹೇಳ್ಬೋದು ಗೈಸ್. ಎಲ್ಲ ಒಂದ್ ಕಡೆ ಅನ್ಲಕ್ಕಿ ಆಗಿದ್ದ ಡಿ ಸಿ ಅವರು ಮುಂದಿನ ಸೀಸನ್ ಆದ್ರೂ ಒಳ್ಳೇದಾಗ್ಲಿ, ಆ ಕಪ್ ಹೊಡಿಲಿ ಅಂತ ಆಶಿಸ್ತಾ ಈ ವಿಡಿಯೋ ಅಂದ್ರೆ ನಾನು ಇಲ್ಲಿಗೆ ಏನ್ ಮಾಡ್ತೀನಿ ಗೈಸ್. ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಬಾಯ್.